ನಮ್ಮ ಯಜಮಾನ್ರಿಗೆ ಹೋಗಿ ಹುಲಿ ಮಾತಾಡಿಸ್ಕೊ ಬನ್ನಿ ಅಂದರೆ ಹುಲಿ ಬಾಲ್ದಲ್ಲಿ ಓಡಿಸ್ಕೊ ಬಂದವ್ರೆ. ಇವತ್ತು ನಮಗೆ ಡೇ 3 ಆಗಿತ್ತು ಥೈಲ್ಯಾಂಡ್ನಲ್ಲಿ. ನಮಗೆ ಮೊದಲಿಗೆ ಟೈಗರ್ ಪಾರ್ಕಿಗೆ ಕರ್ಕೊಬಂದರು. ಅಯ್ಯೋ ಈ ಹುಲಿ ಎಷ್ಟು ಮುದ್ದಾಗಿ ಆಡ್ತಿತ್ತು ಗೊತ್ತಾ, ಒಳ್ಳೆ ಮಗು ಥರ ಕಾಣಿಸ್ತಾ ಇತ್ತು ಮಲಗಿದ್ದಾಗ. ಹಾಗೆ ಈ ಪುಟ್ಟು ಮರಿ ನೋಡಿ ಇನ್ನೂ 1 ತಿಂಗಳಂತ ಇದಕ್ಕೆ. ನಾನು ಚಿಕ್ಕ ಹುಲಿ ಸೆಲೆಕ್ಟ್ ಮಾಡಿ ಅದ್ರ ಜೊತೆ ಚೆನ್ನಾಗಿ ಆಟ ಆಡಿದೆ. ನಮ್ಮ ಯಜಮಾನ್ರು ದೊಡ್ಡ ಹುಲಿ ಸೆಲೆಕ್ಟ್ ಮಾಡಿ ನೋಡಿ ಹೆಂಗ್ ಓಡಿಸ್ಕೊಂಡಿದ್ದಾರೆ ಅಂತ. ಸರಿಯಾಗಿ ಬಿತ್ತು. ಸುತ್ತ ಹುಡುಗಿರ್ ಇದ್ದಿದ್ರಿಂದ ತೋರಿಸ್ಕೊಳಕ್ ಹೋಗ್ಲಿಲ್ಲ. ಅದಾದ್ಮೇಲೆ ಆನೆ ಟ್ರೆಕ್ಕಿಂಗಿಗೆ ಕರ್ಕೊಂಡೋಗಿದ್ರು. ಅಲ್ಲಿ ಒಂದು ಬೇಜಾರಾಗಿದ್ದ ವಿಷಯ ಏನಂದ್ರೆ ಶೂ ಹಾಕಲ್ದಲೆ ಆನೆನ ಹತ್ತೋದಕ್ಕೆ ಬಿಡ್ತಿರ್ಲಿಲ್ಲ. ಅದೊಂದು ತುಂಬಾನೇ ಬೇಜಾರಾಯ್ತು. ಆನೆ ಮಾತ್ರ ತುಂಬಾನೇ ಮುದ್ದಾಗಿತ್ತು. ಇಲ್ಲಿಗೆ ಬಂದು ಒಂದ್ ಅರ್ಥ ಆಗಿದ್ದೇನಂದ್ರೆ ಬರೀ ಹುಡುಗರಿಗೆ ಮಾತ್ರ ಅಲ್ಲ ಥೈಲ್ಯಾಂಡ್, ಕಪಲ್ಸ್ ಕೂಡ ಬಂದು ಆರಾಮಾಗಿ ಎಂಜಾಯ್ ಮಾಡಬಹುದು. ಆನೆ ಮತ್ತೆ ಹುಲಿ ನೋಡಾದ್ಮೇಲೆ ಬುದ್ಧನ ಬ್ಯಾಕ್ ಸೈಡ್ ತೋರ್ಸೋದಕ್ಕೆ ಕರ್ಕೊ ಬಂದ್ರು. ಫ್ರಂಟ್ ಸೈಡ್ ಏನೋ ಲ್ಯಾಂಡ್ ಸ್ಲೈಡ್ ಆಗಿ ಅಲ್ಲಿ ಹೋಗೋದಕ್ಕೆ ಬಿಡ್ತಿಲ್ಲ ಅಂತ ಹೇಳಿದ್ರು. ಅಲ್ಲೇ ಸ್ವಲ್ಪ ಹೊತ್ತು ವ್ಯೂ ಪಾಯಿಂಟ್ ನ ಎಂಜಾಯ್ ಮಾಡಿ ಎಳ್ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ದು. ನಮ್ ರುಪೀಸ್ ಅಲ್ಲಿ ಎಳ್ನೀರು 260 ರೂಪಾಯಿ ಆಗುತ್ತೆ. ನಾವು ಬಂದಿದ್ದು ಇಲ್ಲಿನ ಫೇಮಸ್ ಟೆಂಪಲ್ಗೆ. ಈ ದೇವಸ್ಥಾನ ಅಂತೂ ತುಂಬಾನೇ ಸುಂದರವಾಗಿದೆ. ಹಾಗೆ ಇಲ್ಲಿ ಬರ್ಬೇಕಿದ್ರೆ ಹುಡುಗಿರಿಗೆ ಡ್ರೆಸ್ ಕೋಡ್ ಇದೆ, ಮಂಡಿಯಿಂದ ಕೆಳಗಿರೋ ಬಟ್ಟೆನೆ ಹಾಕಿರ್ಬೇಕು ಅಂತ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಹನಿ ಮೇಕಿಂಗಿಗೆ. ನಮ್ಮ ಯಜಮಾನ್ರಿಗೆ ಇದನ್ನ ಇಟ್ಕೊಳ್ಳಿ ಅಂತ ಹೇಳಿದ್ರೆ ನಾನು ಇಟ್ಕೊಳ್ಳಲ್ಲ, ನೀನ್ ಬೇಕಿದ್ರೆ ಇಟ್ಕೋ ಅಂತ ದೂರಕ್ಕೆ ಓಡೋಗ್ತಿದ್ರು. ಇಲ್ಲಿಂದ ನಾವು ಹೋಗಿದ್ದು ಕ್ಯಾಶು ನಟ್ ಮೇಕಿಂಗ್ ಫ್ಯಾಕ್ಟ್ರಿಗೆ. ಓವರ್ ಆಲ್ ಇವತ್ತಿನ ಎಕ್ಸ್ಪೀರಿಯನ್ಸ್ ಕೂಡ ನಮಗೆ ತುಂಬಾನೇ ಚೆನ್ನಾಗಿತ್ತು. ನಾವು ಯಾವಾಗ ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸೋಕೆ ಶುರು ಮಾಡ್ತೀವೋ ಅವತ್ತಿನಿಂದನೇ ನಮ್ಮ ನಗು ಕೂಡ ದೂರ ಆಗತ್ತೆ. ನಾವಿರೋ ಅಷ್ಟು ದಿನನೂ ಕೂಡ ಚೆನ್ನಾಗಿ ಖುಷಿಯಾಗಿ ಇರೋಣ. ದಿನ ಶುಭವಾಗಲಿ.